श्रोतांसि सर्वर्षहृदां यदीये प्रज्ञासमुद्रे मिलनं भजन्ति तं ज्ञानविज्ञाननिधिं शरण्यं श्रीसद्गुरुं त्वां शरणं प्रपद्ये। आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। ಮೊತ್ತ ಮೊದಲು ಹೃದಯದ ಅನಾದಿ ಕಾಲದ ಕತ್ತಲೆಯನ್ನು ಕಳೆಯುವ ಗುರುವೆಂಬ ಶಾಶ್ವತ ಜ್ಯೋತಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ತನ್ನನ್ನು ನಂಬಿದವರ ಆಪತ್ತುಗಳನ್ನು ಕಳೆಯುವ, ಬದುಕಿನಲ್ಲಿ ಬೇಕಾದ ಸಂಪತ್ತನ್ನು ಕೊಡೆ ಮಾಡುವ ಲೋಕಾಭಿರಾಮ ಶ್ರೀರಾಮನ ನೆನಪುಗಳನ್ನು ಮಾಡಿ, ಇಲ್ಲಿ ಸೇರಿದ ನಿಮ್ಮೆಲ್ಲರನ್ನೂ ಹರಸಿ, ಅದರಲ್ಲಿಯೂ ವಿಶೇಷವಾಗಿ ಹಾರಕೆರೆ ಪಡೀಲು ಕುಟುಂಬದ ಎಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಿ ಆಶೀರ್ವಚನದ ಕೆಲವಾರು ಮಾತುಗಳನ್ನು ಆಡಬಯಸ್ತೇವೆ. ಸ್ವರ್ಣ ಭಿಕ್ಷೆ ಹಾರಕೆರೆ ನಾರಾಯಣ ಭಟ್ರ ಮನೆಯಲ್ಲಿ ನೆರವೇರ್ತಾ ಇದೆ. ಅನಿರೀಕ್ಷಿತ ನಮಗೆ, ಆದರೆ ಅದು ದೈವ ನಿರೀಕ್ಷಿತ ಅಂತ, ಅದು ದೈವ ಸಂಕಲ್ಪ. ಅದು ಆದರೆ ನಮ್ಮ ಗಮನದಲ್ಲಿ ಇಲ್ಲ, ನಮಗೆ ಈಗ ಗೊತ್ತಾಗಿದ್ದು ಅನ್ನೋದಷ್ಟೇ ಮಾತ್ರ ಹೊರತು ಅದು ಭಗವದ್ ಇಚ್ಛೆ, ಭಗವತ್ ಸಂಕಲ್ಪದಿಂದಲೇ ನೆರವೇರುವಂಥದ್ದು. ಎಷ್ಟೋ ಬಾರಿ ಶುಭಗಳು ನಾವು ನಿರೀಕ್ಷೆ ಮಾಡದೆ ಬಂದು ಬಿಡ್ತೇವೆ. ನಮಗೆ ನಮ್ಮದೇ ನೆನಪಾಗ್ತದೆ. ನಾವು ಈ ಸನ್ಯಾಸ ಸ್ವೀಕಾರ ಮಾಡುವುದಾಗಲಿ, ಈ ಪರಂಪರೆಯನ್ನು ಪ್ರವೇಶ ಮಾಡುವುದಾಗಲಿ ನಮಗೆ ನಿರೀಕ್ಷೆ ಇದ್ದಿದ್ದಲ್ಲ. ನಾವು ನಮ್ಮ ಪಾಡಿಗೆ ವೇದಾಧ್ಯಯನ ಮಾಡ್ತಾ ಇದ್ದಂಥ ಒಂದು ಸಂದರ್ಭ, ಗೋಕರ್ಣದಲ್ಲಿ ವೇದಾಧ್ಯಯನ ಮಾಡ್ತಾ ಇರೋ ಸಂದರ್ಭ, ಇದರ ಕಲ್ಪನೆ ಕೂಡ ಇರುವ ಯಾವ ಸನ್ನಿವೇಶವೂ ಇರಲಿಲ್ಲ. ಆದರೆ ಅದು ಹೇಗೆ ಹುಡುಕಿಕೊಂಡು ಅಲ್ಲಿಗೆ ಬಂತು, ಅಲ್ಲಿಗೊಂದು ಪ್ರಸ್ತಾಪ ಮಾತ್ರವಾಗಿ ಬಂದಿದ್ದಲ್ಲ, ಅದು ಎಲ್ಲ ರೀತಿಯಿಂದ ದೃಢ ಆಗಿ ಮತ್ತೆ ಅದುವೇ ನಿಜ ಆಯಿತು ಅಂತ. ಇದು ನಮ್ಮ ಕಥೆ. ಅದು ಒಂದೆರಡು ತಲೆಮಾರು ಹಿಂದೆ ಹೋದರೆ ರಾಮಚಂದ್ರ ಭಾರತಿಗಳು ಅಂತ ನಮ್ಮ ಗುರುಗಳು, ಅವರದಂತೂ ಹೇಗೆ ಅಂದರೆ ಅವರಿಗೆ ಯಾವ ನಿರೀಕ್ಷೆಯೂ ಇಲ್ಲ, ಯಾವ ಕಲ್ಪನೆಯೂ ಇಲ್ಲ. ಯಾಕೆಂದರೆ ಬೇರೆಯೊಬ್ಬರಿಗೆ ಸನ್ಯಾಸ ನಿಶ್ಚಯ ಆಗಿದೆ ಮಠದಲ್ಲಿ. ಒಂದು ವಾರ ಇರುವಾಗ, 8 ದಿನ ಇರುವಾಗ ಅವರನ್ನು ಅಡಗಿಸಿದರು. ಯಾರಿಗೆ ಸನ್ಯಾಸ ನಿಶ್ಚಯ ಆಗಿತ್ತೋ, ಯಾರು ಈ ಪರಂಪರೆಯ 34ನೇ ಪೀಠಾಧಿಪತಿಗಳಾಗಬೇಕಾಗಿತ್ತು, ಅವರನ್ನು ಅಡಗಿಸಿದರು. ಇಂಥ ಜನರು ಎಲ್ಲ ಕಾಲದಲ್ಲೂ ಇರ್ತಾರೆ, ಈ ಕಾಲ ಮಾತ್ರ ಅಂತಲ್ಲ, ಆ ಕಾಲದಲ್ಲಿ ಕೂಡ ಇದ್ದರು ಅಂತ. ಅಡಗಿಸಿದಾಗ ಗುರುಗಳು RS ಭಾಗವತರು ಅಂತ ಇದ್ದರು ಇತ್ತೀಚೆಗೆ, ಅವರ ಹಿರಿಯರು, ಭಾಗವತರ ಕುಟುಂಬದವರು, ಅವರಿಗೆ ಅಪ್ಪಣೆ ಮಾಡ್ತಾರೆ, ನೀನು ಒಂದು ಆ ವಟುವನ್ನು ಕರೆದು ತರಬೇಕು, ಇಲ್ಲದಿದ್ದರೆ ನಿನ್ನ ಮಗನಿಗೆ ಕೊಡುವಂತ ಸನ್ಯಾಸವನ್ನು. ಅವರ ಮಗನಿಗೆ ಕೊಡುವಂಥ ಸಂದರ್ಭ ಬಂತು. ಆಮೇಲೆ ಅವರ ಮನೆಯ ಮಗುವಿಗೆ ಸನ್ಯಾಸವನ್ನು ಕೊಡ್ತಕ್ಕಂಥ ಪ್ರಮೇಯ ಬಂತು. ಒಂದು ವಾರದ ಒಳಗೆ ಯಾವ ಕಲ್ಪನೆ ಇಲ್ಲದೆ ಅದು ನಿಶ್ಚಯ ಆಗಿ ಸನ್ಯಾಸ ಸ್ವೀಕಾರ ಆಗಿ 34ನೇ ಪೀಠಾಧಿಪತಿಗಳಾಗಿ ಒಂದು ತಲೆಮಾರು ಈ ಸಮಾಜವನ್ನು ಅವರು ಆಳಿದರು ಮತ್ತು ಬೆಳಗಿದರು ಅಂತ. ಇದನ್ನು ಯಾಕೆ ನಾವು ನೆನಪು ಮಾಡಿಕೊಂಡು ಅಂದರೆ, ದೇವರು ಕೊಡುವಾಗ ಕೊಟ್ಟು ಬಿಡ್ತಾನೆ. ನಮಗದರ ನಿರೀಕ್ಷೆ ಇರಲಿ ಇಲ್ಲದೇ ಇರಲಿ, ನಮಗದರ ಅಪೇಕ್ಷೆ ಇರಲಿ ಇಲ್ಲದೇ ಇರಲಿ, ದೇವರು ಕೊಡುವಾಗ ಅದನ್ನು ಕೊಟ್ಟು ಬಿಡ್ತಾನೆ. ಈ ಸ್ವರ್ಣ ಭಿಕ್ಷೆ ಈ ಬೇಸಿಗೆಯಲ್ಲಿ ಮಾಡುವುದಕ್ಕೆ ನಮಗೆ ಸಂದರ್ಭ ತುಂಬ ತೊಡಕಿತ್ತು. ಎಲ್ಲಿಯೂ ದಿನಗಳು ಖಾಲಿ ಇರಲಿಲ್ಲ, ಅಂಥ ಸಂದರ್ಭ ಇತ್ತು. ಆದರೆ ಕೇಳ್ತಾ ಇರುವಂಥದ್ದು ಮಠದ ಪರಮ ಸೇವಕ ಹಾರಕೆರೆ ನಾರಾಯಣ ಕೇಳ್ತಾ ಇರುವಂಥದ್ದು. ಹಾಗಾಗಿ ಈ ಅವಕಾಶ ಒದಗಿಸ್ಬೇಕು ಅನ್ನೋ ಮನಸ್ಸು ನಮಗಿತ್ತು, ಆದರೆ ಅವಕಾಶ ಇರಲಿಲ್ಲ. ಅದಕ್ಕೆ ಅವಕಾಶ ತಾನಾಗಿ ಪ್ರಾಪ್ತ ಆಯಿತು. ಅದನ್ನು ನಾರಾಯಣ ಬಹಳ ಚೆನ್ನಾಗಿ ಹೇಳಿದ. ಇದು ಚುನಾವಣಾ ಆಯೋಗದ ಅನುಗ್ರಹ ಅಂತ, ಚುನಾವಣಾ ಆಯೋಗದ ಒಂದು ಆಶೀರ್ವಾದ ಇದು ಅನ್ನೋ ಹಾಗೆ ತಮಾಷೆಯಾಗಿ ನಾರಾಯಣ ಹೇಳಿದ ಹಾಗೆ
ಒಂದು ಒದಗಿ ಬಂತದು ಅಂತ, ಎಲ್ಲಿಯೋ ಏನೋ ಒಂದು ನಿರ್ಧಾರ ಆಗ್ತದೆ, ಅದರ ಪರಿಣಾಮವಾಗಿ ಇನ್ನೇನೋ ಏನೋ ಒಂದು ಒಳ್ಳೇದಾಗ್ತದೆ ಅಂತ, ಹಾಗೆ ಆಗುವಂಥದ್ದು ಇದು ಅಂತ. ಹಾಗಾಗಿ 2 ಕಾರ್ಯಕ್ರಮಗಳು ಇಂದು ನಾಳೆ ನಡಿಬೇಕಾಗಿರುವಂಥದ್ದು, ಆ ಕಾರ್ಯಕ್ರಮಗಳು ನಡೀಲಿಲ್ಲ. ನಾವು ಆಗಲೇ ಕೂಡಲೇ ಹೇಳಿದ್ವು ನಾರಾಯಣನಿಗೆ ಕೇಳಂತ, ನಾರಾಯಣ ಮಾಡಲಿ. ದಿನ ಬಹಳ ಕಡಿಮೆ ಇತ್ತು, ಹೇಳುವಾಗ ದಿನ ಬಹಳ ಕಡಿಮೆ ಇತ್ತು, ಎಲ್ಲರಿಗೂ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ನಾರಾಯಣನಿಗೆ ಸಾಧ್ಯ ಇದೆ. ಯಾಕೆಂದರೆ ನಾರಾಯಣ ಶಕ್ತಿಯ ಜನ, ಉತ್ಸಾಹದ ಜನ. ಬಾಯಲ್ಲಿ ಅಸಾಧ್ಯ ಅಂತ ಬರಲಿಕ್ಕಿಲ್ಲ, ಬಹಳ ಕಷ್ಟ ಅಂತ ಬರಲಿಕ್ಕಿಲ್ಲ, ಮಾಡುವ ಅಂತ, ಖಂಡಿತ ಮಾಡುವ ಅಂತ, ಯಾಕಾಗಲಿಕ್ಕಿಲ್ಲ ಅಂತ ಎನ್ನುವಂಥ ಒಂದು ಜನ. ಆಶೀರ್ವಾದ ಇದೆ, ಜೊತೆಯಲ್ಲಿ ಸಹಕಾರ ಇದೆ, ದೊಡ್ಡ ಬಳಗ ಇದೆ. ಮಾಣೆ ಮಠದ ಬಳಗ ಎಲ್ಲವೂ ಕೂಡ ನಾರಾಯಣನ ಬಳಗವೇ ಹೋದು ಎನ್ನುವಂಥ ಇದೆ ಇದು. ಹಾಗಾಗಿ ಅದನ್ನು ಒಪ್ಪಬಹುದು ನಾರಾಯಣ, ಇಲ್ಲಿ ಆಗಬಹುದು ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ಅನ್ನೋ ನಿರೀಕ್ಷೆ ನಮಗಿದ್ದೇ ಆ ಮಾತನ್ನು ಹೇಳಿದ್ದು. ಹಾಗೆ ಆಯ್ತದು. ನಾರಾಯಣ ಅದನ್ನು ಆ ಅವಸರದಲ್ಲಿ ಕೂಡ ಸ್ವರ್ಣ ಭಿಕ್ಷೆಯನ್ನು ಸ್ವೀಕಾರ ಮಾಡಿ ಆಯಿತು, ಕೊಟ್ಟ ಸಮಯವನ್ನು. ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಇದೇನು 14 ದಿನಗಳ ಸಿದ್ಧತೆ ಅಂತ ಕಾಣ್ತಾ ಇಲ್ಲ, ಇದು 6 ತಿಂಗಳ ಸಿದ್ಧತೆ ಅಂತ ಕಾಣ್ತಾ ಇದೆ. ಅಷ್ಟು ಚೆನ್ನಾಗಿ, ಅಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಹಾರಕರೆಯಲ್ಲಿ ಹೇಗೆ ನಡೀಬೇಕು ಕಾರ್ಯಕ್ರಮ, ಆ ರೀತಿಯಲ್ಲಿ. ನಿನ್ನೆ ನಮ್ಮ ಪರಿವಾರದವರು ಹೇಳ್ತಾ ಇದ್ರು, ಇದು ಹಾರಕರಿಯ ಘನತೆಗೆ ತಕ್ಕಂತೆ ಇದೆ ಮತ್ತು ಮಠದ ಘನತೆಗೆ ತಕ್ಕಂತೆ ಇದೆ ಈ ಕಾರ್ಯಕ್ರಮ ಇಲ್ಲಿ. ಆ ರೀತಿಯಲ್ಲಿ ಇದು ನಡೀತಾ ಇದೆ. ಇದು ಒಂದು ವಿಶೇಷ. ಇದು ದೇವರು ಆಶೀರ್ವಾದ ಮಾಡಿಕೊಡುವಂಥದ್ದು. ಮಾಣೆ ಮಠಕ್ಕೆ ಮಾಡಿದ ಸೇವೆ ಅದು ಈ ರೀತಿಯಲ್ಲಿ ಫಲ ಕೊಟ್ಟಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ನೀವೆಲ್ಲ ಗಮನಿಸಿರ್ಬೋದು, ನಾರಾಯಣ ನಿಂತಿದ್ದು ಮನೆಯ ಪರವಾಗಿ, ಕುಟುಂಬದ ಪರವಾಗಿ, ಭಿನ್ನಹ ಮಾಡಿಕೊಳ್ಳೋ ಸಲುವಾಗಿ, ಆಶೀರ್ವಚನ ಮಾಡಬೇಕು ಅಂತ ಭಿನ್ನಹ ಮಾಡಿಕೊಳ್ಳೋ ಸಲುವಾಗಿ ನಿಂತಿದ್ದು. ಹಾಗಾಗಿ ಮನೆಯ ಯಾವ ವಿಷಯವನ್ನು ಕೂಡ ಹೇಳ್ಬೋದು, ಸಂದರ್ಭ ಅದು ಅಂತ. ಆದರೆ ಆರಂಭವೇ ಎಲ್ಲಿಗೆ ಹೋಯಿತು ಅಂದರೆ, ಮಾಣೆ ಮಠಕ್ಕೆ ಪುಷ್ಪರಥ ಬಂದಿದೆ, ಅಲ್ಲಿ ನಾಡಿದ್ದು ಅದರ ರಥದ ಚಾಲನೆ ಇದೆ, ನೀವೆಲ್ಲ ಬರಬೇಕು ಅಲ್ಲಿಗೆ, ಮಾಣೆ ಮಠಕ್ಕೆ ಬರಬೇಕು ಅಂತ. ಅಂದರೆ ತಲೆಯಲ್ಲಿ ನಿರಂತರವಾಗಿ ಸುತ್ತುತ್ತಾ ಇರುವ ವಿಷಯ ಒಂದೇ ಅಂತ, ಅದು ಮಠ 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 ಗುರುಮಠ, ಅದು ಮಾತ್ರ ತಲೆಯಲ್ಲಿರುವಂಥದ್ದು, ಬೇರೆ ಏನೂ ತಲೆಯಲ್ಲಿ ಇಲ್ಲ ನೋಡಿ ಅಂತ. ಅಂಥ ಏಕನಿಷ್ಠೆಯ ಸೇವೆ ತುಂಬ ವಿಶೇಷ. ಅದೇ ನಮ್ಮನ್ನು ಸಮಯ ಬಂದಾಗ ಕಾಯುವಂಥದ್ದು. ಮನೆಗಿಂತ ಮಠ ಹೆಚ್ಚು ಎನ್ನುವ ಭಾವದಲ್ಲಿ, ಮನೆಗಿಂತ ಮಠ ಅಂತಲ್ಲ, ಮನೆಗಿಂತ ಮಠ ಹೆಚ್ಚು ಎನ್ನುವ ಭಾವನೆಯಲ್ಲಿ ಸೇವೆ ಮಾಡಿದ್ದು. ಕೊಟ್ಟ ಸಮಯ ಈಗ ನಿಮಗೆಲ್ಲರಿಗೂ ಗೊತ್ತಿದೆ, ಹರಕರ ನಾರಾಯಣ ಕೊಡ್ತಾ ಇರೋ ಸಮಯ ಎಷ್ಟು ಮಠಕ್ಕೆ ಅಂತ. ಇನ್ನೂ ಹೆಚ್ಚು ಕೊಡಬೇಕು, ಇನ್ನೂ ಏನಾದರೂ ಕೆಲಸ ಇದ್ರೆ ಕೊಡಿ ನನಗೆ, ಇನ್ನೂ ಹೆಚ್ಚಿನ ಸೇವೆ ಮಾಡ್ತೇನೆ. ಸಾಮಾನ್ಯವಾಗಿ ನಾವು ಹೊಣೆಗಾರಿಕೆ ಕೊಡುವಾಗ ನನಗೆ ಆ ತೊಂದರೆ ಇದೆ, ಈ ತೊಂದರೆ ಇದೆ, ಈ ವರ್ಷ ಆಗಲಿಕ್ಕಿಲ್ಲ, ಇನ್ನೊಂದು 3 ವರ್ಷ ಆಗಲಿಕ್ಕಿಲ್ಲ ಅನ್ನೋರನ್ನು ಕಾಣ್ತೇವೆ ನಾವು. ಆದರೆ ಇದು ಹಾಗಲ್ಲ ಅಂತ. ಇಷ್ಟೆಲ್ಲ ಹೊಣೆಗಾರಿಕೆಗಳನ್ನು ಹೊತ್ತುಕೊಂಡು ಕೂಡ ಇನ್ನಷ್ಟು ಬೇಕು ಸೇವೆ, ಇನ್ನಷ್ಟು ಬೇಕನ್ನ ಹೃದಯಕ್ಕೆ ರಾಮ ಅಂತ ಹೇಳಿದಾಗೆ ಇನ್ನಷ್ಟು ಸೇವೆ ಬೇಕು ಅಂತ ಕೇಳುವಾಗ ಅದು ಯಾವ ಒಂದು ಗುರುಪೀಠದ ಹೃದಯವಾದರೂ ಕೂಡ ತುಂಬಿ ಬರ್ತದೆ ಆ ಸಂದರ್ಭದಲ್ಲಿ. ಆದರೆ ನಿಜವಾದ ವಿಶೇಷ ಯಾವುದು ಅಂತಂದರೆ, ಈ ಭಿಕ್ಷೆ ಇದು ತೀರ್ಥರೂಪರಿಗೆ ಸಲ್ಲುವಂಥ ಒಂದು ಭಿಕ್ಷೆ, ಅದು ವಿಶೇಷ. ತಂದೆ ಇದ್ದಿದ್ರೆ ಈಗ 101 ವರ್ಷ ಆಗ್ತಾ ಇತ್ತು ಅವರಿಗಾಗಿ. ತಾಯಿ ಇದ್ದಾರೆ, ಅವರು ತುಂಬ ಅನಾರೋಗ್ಯ ಇದೆ, ಎದ್ದು ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದ್ದಲ್ಲಿಂದರೆ ಮನೆಯ ಮಠದ ಎಲ್ಲ ವಿಷಯಗಳನ್ನ ಕೇಳಿ ತಿಳಿದುಕೊಳ್ಳುವ, ಹೀಗೆಲ್ಲ ಹೀಗೆ ಮಾಡು ಅಂತ ಹೇಳುವಂಥ ಹಿರಿತನದ ತಾಯಿ ಇದ್ದಾರೆ. ತಾಯಿಗೆ ಗುರುದರ್ಶನ ಆಗಬೇಕು, ತಾಯಿಗೆ ರಾಮದರ್ಶನ ಆಗಬೇಕು, ಮಂತ್ರಾಕ್ಷತೆ ಮನೆಯಲ್ಲಿ ಸಿಕ್ಕಬೇಕು, ತಾಯಿಗೆ ಬೇರೆ ಕಡೆ ಕರ್ಕೊಂಡು ಹೋಗಲಿಕ್ಕೆ ಸುಲಭ ಇಲ್ಲ, ಈ ಭಾವ ಅಂತ. ಈಗ ನಮ್ಮ ತಂದೆ ತಾಯಿಂದಿರ ಜನ್ಮದಿನ ಅವರು ಇರುವಾಗಲೇ ನಮಗೆ ಗೊತ್ತಿರೋದಿಲ್ಲ. ನೀವು ಆಲೋಚನೆ ಮಾಡಿ, ಎಷ್ಟು ಮಂದಿ ನಮಗೆ ನಮ್ಮ ತಂದೆ ತಾಯಿ ಜನ್ಮದಿನ ಗೊತ್ತಿದೆ, ಇರುವಾಗಲೇ ಗೊತ್ತಿರೋದಿಲ್ಲ. ಗತಿಸಿದ ಮೇಲೆ ಶ್ರಾದ್ದ ಮಾತ್ರ ಮಾಡುವಂಥದ್ದು, ಹೋದ ದಿನ ಮಾತ್ರ ಸರಿ ಗೊತ್ತಿರ್ತದೆ ಶ್ರಾದ್ದ ಮಾಡುವ ಕಾರಣಕ್ಕೆ. ಅದು ಇಲ್ಲ ಇವತ್ತು, ಅದು ಲುಪ್ತ ಆಗ್ತಾ ಇದೆ. ಶ್ರಾದ್ದವೂ ಕೂಡ ನೆನಪಿಲ್ಲ ತಂದೆ ತಾಯಿಯರದ್ದು ಅಂತ. ನಮ್ಮ ಜನ್ಮದಿನ ತಂದೆ ತಾಯಿಯರಿಂದ ಚೆನ್ನಾಗಿ ನೆನಪಿರ್ತದೆ, ಆದರೆ ಅವರ ಜನ್ಮದಿನ ನಮಗೆ ನೆನಪಿರ್ತದೆ ಅಂದರೆ ಉತ್ತರ ಬಹಳ ಕಷ್ಟ ಅಂತ ಅದಕ್ಕೆ. ಹಾಗಿರುವಾಗ ಗತಿಸಿದ ತಂದೆಯ ಜನ್ಮದಿನ ಬಂತು, ಇಷ್ಟು ವರ್ಷ ಆಗಿರ್ತಿತ್ತು ಅವ್ರು ಇದ್ದಿದ್ರೆ ಎನ್ನುವ ಭಾವ ಇದೆಯಲ್ಲ, ತುಂಬ ವಿಶೇಷ ಅದು ಅಂತ. ಹಾಗೆ ತಾಯಿಯ ಬಗ್ಗೆಯೂ ಕೂಡ ಅಂತ, ಮನುಷ್ಯ ತುಂಬ ಸ್ವಾರ್ಥಿ ಅಂತ, ಸಿಗುವುದನ್ನೆಲ್ಲ ಪಡ್ಕೊಡ್ತಾನೆ, ಆದರೆ ಕೊಡುವ ಸಂದರ್ಭ ಬಂದಾಗ ಹಿಂದೆ ನಿಲ್ತಾನೆ. ನಮ್ಮ ತಂದೆ ತಾಯಿಂದಿರಿಂದ ನಾವು ಏನೆಲ್ಲ ಪಡ್ಕೊಂಡಿದ್ದೇವೆ, ಆದರೆ ಅವರ ಕಷ್ಟಾವಸ್ಥೆಯಲ್ಲಿ ನಾವು ಅವ್ರನ್ನ ನೆನಪು ಮಾಡೋದಿಲ್ಲ. ನಮಗವ್ರು ಭಾರ ಆಗ್ತಾರೆ, ಬೇಡ ಆಗ್ತಾರೆ.
ಅವರು ಯಾಕಿದ್ದಾರೋ ಅಂತ ಅನಿಸ್ತದೆ ನಮಗೆ. ಆದರೆ ಇಲ್ಲಿ ಹಾಗಲ್ಲ ಅಂತ. ಇಲ್ಲಿ ಏನೂ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿಲಿರೋ ತಾಯಿಯ ಬಗ್ಗೆ ಈಗಲೂ ಕೂಡ ಒಂದು ಆದರ, ಶ್ರದ್ಧೆ, ಒಂದು ಗೌರವ ಮಿಶ್ರಿತವಾಗಿರುವಂಥ ಪ್ರೀತಿ ಅಂತ. ಅಮ್ಮ ಕೇಳ್ತಾರೆ, ಅಮ್ಮನಿಗೆ ಹೇಳಬೇಕು ಅಂತ ಎನ್ನುವಂಥ ಭಾವ ಅಂತ. ಕೇಳ್ತಾರೆ ಅಂತ ಸಂತೋಷ ಅಂತ. ಏನು ಮಾಡಿದೆ ಅಂತ ಅಪ್ಪ ಅಮ್ಮ ಕೇಳೋದು ನಮಗೆಲ್ಲ ಸಂತೋಷದ ವಿಷಯ ಎಲ್ಲ ಇವತ್ತು ಕಿರಿಕಿರಿ ಆಗ್ತದೆ. ಇಲ್ಲಿ ಹಾಗಲ್ಲ, ಅಮ್ಮ ಕೇಳ್ತಾರೆ ಅನ್ನೋದು ಖುಷಿ ಅಂತ. ಎಲ್ಲಿ ಹೋದೆ, ಬಂದೆ, ಎಷ್ಟೊತ್ತಿಗೆ ಬಂದೆ, ಏನಾಯಿತು, ಅಡುಗೆ ಕೊಟ್ಟಾಯ್ತಾ ಅಂತ ಅಮ್ಮ ಕೇಳ್ತಾರೆ ಅನ್ನೋದು ಮಗನಿಗೆ ಖುಷಿ ವಿಷಯ ಅಂತ, ಅಥವಾ ಮಕ್ಕಳಿಗೆ ಖುಷಿ ವಿಷಯ ಅಂತ. ಈ ಬಾಂಧವ್ಯ ಇವತ್ತು ಲುಪ್ತ ಆಗ್ತಾ ಇದೆ. ನಾವು ತೀರ್ಥರೂಪ ಅನ್ನೋ ಶಬ್ದವನ್ನು ಬಳಸಿದ್ವು. ತಂದೆ ತಾಯಂದ್ರಿಗೆ ತೀರ್ಥರೂಪರು ಎನ್ನುವ ಶಬ್ದವನ್ನು ಬಳಸುವಂಥ ರೂಢಿ ಇದೆ. ಹಿಂದೆಲ್ಲ ಪತ್ರ ಬರೆಯುವ ಕಾಲದಲ್ಲಿ ಪತ್ರ ಬರೆಯುವಾಗ ತೀರ್ಥರೂಪರಿಗೆ ಅಂತ ಬರೆಯುವಂಥ ಕ್ರಮ ಇತ್ತು. ಈಗ ಪತ್ರ ಬರೆಯುವ ಕ್ರಮವೇ ಇಲ್ಲವಲ್ಲ, ಈಗ ಅದು ಬಿಟ್ಟು ಹೋಗಿದೆ ನೇರವಾಗಿ. ಈಗ ಪತ್ರ ಬರೆಯುವ ಕಾಲ ಹೋಗಿ, ಸಂದೇಶ ಬರೆಯುವ ಕಾಲವೂ ಹೋಗಿ, ಈಗೇನಿದ್ರು ನೇರವಾಗಿ ಮಾತಾಡುವಂಥದ್ದು. ಎಲ್ಲಿ ಬೇಕಾದ್ರೂ ಇರಲಿ ಹಾಗೆ ಮಾತಾಡ್ಬೋದು, ಕಣ್ಣಿಗೆ ಕಾಣುವಂಥ ಎರಡು ಕಡೆ ಮಾತಾಡ್ಬೋದು ಅಂತ ಸಂದರ್ಭ ಬಂದಿದೆ ಈಗ. ಹಾಗಾಗಿ ಪತ್ರ ಲುಪ್ತ ಆಗಿದೆ, ಆ ಸಂಸ್ಕೃತಿಯು ಕೂಡ ಲುಪ್ತ ಆಗಿದೆ. ಆ ಭಾಷೆ, ತೀರ್ಥರೂಪ ಅನ್ನೋ ಭಾಷೆ ಎಷ್ಟು ಅದ್ಭುತ ಅಂದರೆ, ತೀರ್ಥ ಅನ್ನೋ ಶಬ್ದಕ್ಕೆ ಯಾವುದು ನಮ್ಮನ್ನು ದಾಟಿಸ್ತದೆಯೋ ಅದು. ದಾಟಿಸ್ತದೆ ಅಂದರೆ ಕಷ್ಟಗಳು ಬಂದಾಗ ದಾಟಿಸುವಂಥದ್ದು, ಅದು ಇಲ್ಲಿ ನಾವು ಬದುಕಿದ್ದಾಗ. ಅದು ಮಾತ್ರ ಅಲ್ಲ, ಭವಸಾಗರವನ್ನೇ ದಾಟಿಸುವಂಥದ್ದು. ಮುಕ್ತಿ ಪರ್ಯಂತ ನಮ್ಮನ್ನು ಯಾರು ಕರೆದೊಯ್ತಾರೋ ಅವರು ತೀರ್ಥ ಅಂತ ಕರೆಸ್ಕೊಳ್ತಾರೆ. ಈಗ ಕಾಶಿಯನ್ನು ನಾವು ತೀರ್ಥ ಅಂತ ಹೇಳ್ತೇವೆ, ತೀರ್ಥಕ್ಷೇತ್ರ. ಅಯೋಧ್ಯೆಯನ್ನು ತೀರ್ಥಕ್ಷೇತ್ರ ಅಂತ ಹೇಳ್ತೇವೆ. ಯಾಕೆಂದರೆ ಅದು ನಮ್ಮನ್ನು ದಾಟಿಸ್ತದೆ ಅಂತ. ಭವಸಾಗರವನ್ನು ದಾಟಿ ನಾವು ಪರಮಾತ್ಮನನ್ನು ಸೇರುವಂತೆ ಮಾಡ್ತದೆ ಅದು ಅಂತ. ಅದೇ ಯೋಗ್ಯತೆ ತಂದೆ ತಾಯಿಗಳಿಗೆ ಇದೆ ಅಂತ. ಕಾಶಿಗೆ ಯಾವ ಯೋಗ್ಯತೆ ಇದೆಯೋ, ರಾಮೇಶ್ವರಕ್ಕೆ ಯಾವ ಯೋಗ್ಯತೆ ಇದೆಯೋ, ಅದೇ ಯೋಗ್ಯತೆ ತಂದೆ ತಾಯಿಗಳಿಗೆ ಇದೆ. ಆದರೆ ನಮಗೆ ತಂದೆ ತಾಯಿಗಳು ಅವ್ರ ಮೇಲೆ ಅಂಥ ಭಕ್ತಿ, ಅಂಥ ಪ್ರೀತಿ, ಅಂಥ ಕಾಳಜಿ ಯಾವುದನ್ನು ಇಟ್ಕೊಳ್ದೇ ಇದ್ದಾಗ ಆ ವರವೇ ಶಾಪವಾಗ್ತದೆ. ಯಾವುದು ನಮಗೆ ಅದ್ಭುತ ವರವಾಗ್ಬೋದು, ಯಾವುದು ನಮ್ಮನ್ನು ಇಲ್ಲಿ ಎಲ್ಲ ಕಷ್ಟಗಳಿಂದ ದಾಟಿಸ್ಬೋದು, ಅಲ್ಲಿ ಭಗವಂತನ ಸನ್ನಿಧಿವರೆಗೆ ಯಾವುದು ನಮ್ಮನ್ನು ಕರೆದುಕೊಂಡು ಹೋಗ್ಬೋದು, ಅಂತಹ ಒಂದು ತೀರ್ಥಕ್ಷೇತ್ರ ಸಮಾನವಾಗಿರ್ತಕ್ಕಂಥ ತಂದೆ ತಾಯಿಯಂದಿರು ಅವರ ಸೇವೆಯನ್ನು ಮಾಡದಿದ್ದರೆ ಅಂಥವನ ಜನ್ಮವೇ ವ್ಯರ್ಥ. ಇನ್ನೊಮ್ಮೆ ತಾಯಿಯ ಬಗ್ಗೆ ಮಾತನಾಡುವಾಗ ನಾವು ಒಮ್ಮೆ ಉಲ್ಲೇಖ ಮಾಡಿದ್ದನ್ನು ನೆನಪು ಮಾಡ್ಕೊಳ್ತೇವೆ. ಈ ತಾಯಿಯ ಗರ್ಭ ಇದೆಯಲ್ಲ, ಈ ಗರ್ಭ ಯಾವ ತೀರ್ಥಕ್ಷೇತ್ರಕ್ಕೂ ಕೂಡ ಕಡಿಮೆ ಇಲ್ಲ ಅಂತ. ಯಾಕೆಂದರೆ ಈಗ ಕಾಶಿ ರಾಮೇಶ್ವರಕ್ಕೆ ಯಾಕೆ ಹೋಗಬೇಕು? ವಿಶ್ವೇಶ್ವರನ ದರ್ಶನ ಆಗಬೇಕು, ರಾಮೇಶ್ವರನ ದರ್ಶನ ಆಗಬೇಕು, ಅಯೋಧ್ಯೆಗೆ ಹೋಗಬೇಕು, ರಾಮದೇವರ ದರ್ಶನ ಆಗಬೇಕು. ಅಲ್ಲಿ ಈ ಭಗವದ್ ದರ್ಶನ ಆಗುವಂಥದ್ದೇ ತಾನೇ ವಿಶೇಷ. ತೀರ್ಥಕ್ಷೇತ್ರದ ವಿಶೇಷ ಬೇರೆ ಇನ್ನೇನು, ಭಗವಂತನ ದರ್ಶನ ಆಗ್ತದೆ ಅಂತ. ತೀರ್ಥಕ್ಷೇತ್ರಗಳಲ್ಲಿ ಭಗವಂತನ ದರ್ಶನ ಸಾಮಾನ್ಯ ಜನರಿಗೆ ಮೂರ್ತಿಯ ರೂಪದಲ್ಲಿ, ಬಿಂಬದ ರೂಪದಲ್ಲಿ ಆಗ್ತದೆ. ವಿಶೇಷ ಇದ್ದಾಗ ನಿಜವಾದ ದರ್ಶನವೇ ಆಗ್ಬೋದು. ಆದರೆ ಸಾಮಾನ್ಯವಾಗಿ ಆಗುವಂಥದ್ದು ಬಿಂಬದ ದರ್ಶನ, ಕಲ್ಲಿನ ಲಿಂಗದ ದರ್ಶನ, ಕಲ್ಲಿನ ಮೂರ್ತಿಯ ದರ್ಶನ ಆಗುವಂಥದ್ದು. ಆದರೆ ತಾಯಿಯ ಗರ್ಭದಲ್ಲಿ ನಿಜವಾದ ದೇವರ ದರ್ಶನ ಆಗ್ತದೆ. ಅದನ್ನು ಉಪನಿಷತ್ತು ಹೇಳ್ತದೆ, ಗರ್ಭೋಪನಿಷತ್ತನ್ನು ಉಪನಿಷತ್ತು ಹೇಳ್ತದೆ. ಪ್ರತಿಯೊಬ್ಬರು ಕೂಡ, ನೀವೆಲ್ಲರೂ ಕೂಡ ತಾಯಿಯ ಗರ್ಭದಲ್ಲಿದ್ದಾಗ ಒಂದು ಹಂತದಲ್ಲಿ ಹಿಂದೆ ಮಾಡಿದ ಪಾಪಗಳೆಲ್ಲ ನೆನಪಾಗಿ, ಹಿಂದಿನ ಜನ್ಮಗಳೆಲ್ಲ ನೆನಪಾಗಿ ಪಶ್ಚಾತ್ತಾಪ ಬಂದು, ಆ ಪಶ್ಚಾತ್ತಾಪದ ಪರಾಕಾಷ್ಠೆಯಲ್ಲಿ ಪರಮಾತ್ಮನ ದರ್ಶನ ಆಗ್ತದೆ. ಪ್ರತಿಯೊಬ್ಬರಿಗೂ ಕೂಡ ಆಗ್ತದೆ. ಅದಾಗುವ ಸ್ಥಳ ಯಾವುದಂದರೆ ತಾಯಿಯ ಗರ್ಭ ಎಂದಾಗ ಅದು ಯಾವ ಕಾಶಿಗೂ ಕಡಿಮೆ ಅಲ್ಲ. ತಾಯಿಯ ಗರ್ಭ ಯಾವ ರಾಮೇಶ್ವರಕ್ಕೂ ಕಡಿಮೆ ಅಲ್ಲ, ಯಾವ ಅಯೋಧ್ಯೆಗೂ ಮಥುರೆಗೂ ಕಡಿಮೆ ಅಲ್ಲ. ಇಂಥದ್ದು ನಮ್ಮ ತಾಯಿಯ ಗರ್ಭ. ಈಗ ಕೌಸಲ್ಯ ಅಂತ ತಾಯಿ ಅಥವಾ ಕುಂತಿ ಅಂತ ತಾಯಿ, ಅದನ್ನು ನಾವು ಹೇಳ್ತಾ ಇರುವಂಥದ್ದಲ್ಲ. ನಮ್ಮ ತಾಯಿಯಂದಿರು, ನಾವೆಲ್ಲ ಸಾಮಾನ್ಯ ಮನುಷ್ಯರು, ನಮ್ಮ ತಾಯಿಯಂದಿರ ಗರ್ಭಕ್ಕೆ ಇಂಥ ಮಹತ್ವ ಇದೆ. ಅದು ಮಗುವಿಗೆ ಗರ್ಭದಲ್ಲಿ ದೇವರ ದರ್ಶನವನ್ನು ಮಾಡಿಸಿಕೊಡ್ತದೆ ಅಂತ. ಈ ಋಣ ತೀರುವಂಥದ್ದಲ್ಲ. ವಸಿಷ್ಠರು ರಾಮನಿಗೆ ಹಿಂದಿರುಗು ಬಾ ನಾಡಿಗೆ, ದೊರೆಯಾಗು ಎಂದು ಒತ್ತಾಯ ಮಾಡ್ತಾರೆ. ಕಾಡಿನಲ್ಲಿ, ಚಿತ್ರಕೂಟದಲ್ಲಿ ವಸಿಷ್ಠರು ರಾಮನಿಗೆ ಒತ್ತಾಯ ಮಾಡ್ತಾರೆ. ನಾನು ಹೇಳ್ತೇನೆ, ನಿನ್ನ ಗುರು ನಾನು, ನಿನ್ನ ಆಚಾರ್ಯ ನಾನು, ಬಾ ಅಯೋಧ್ಯೆಗೆ ಬಂದು ರಾಜನಾಗು ಎನ್ನುವಾಗ ಅದಕ್ಕೆ ರಾಮ ಹೇಳುವ ಮಾತು, ತಂದೆ ತಾಯಂದಿರು ನಮ್ಮನ್ನು ಹೊತ್ತು ಹೆತ್ತು ಅವರು ಏನೆಲ್ಲವನ್ನು ಮಾಡ್ತಾರೋ ನಮ್ಮ ಎಳವೆಯಲ್ಲಿ,
ಆ ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು. ಬೇರೆ ಏನೂ ಇಲ್ಲ, ಬಿಟ್ಟುಬಿಡಿ. ಜನ್ಮ ಕೊಟ್ಟಿದ್ದಾರಲ್ಲ ನಮಗೆ, ಈ ಲೋಕದ ಬೆಳಕನ್ನು ನಾವು ಕಾಣುವಂತೆ ಮಾಡಿದಾರಲ್ಲ, ಇದಿಷ್ಟನ್ನೇ ತೆಗೆದುಕೊಂಡ್ರೂ ಕೂಡ ಈ ಋಣ ತೀರುವಂಥದ್ದೇ ಅಲ್ಲ ಅಂತ. ಹಾಗಿರುವಾಗ ಅವರ ಒಂದು ಮಾತನ್ನು ನಾನು ನಡೆಸ್ತೇ ಇರಲಿಕ್ಕೆ ಸಾಧ್ಯವಾ ಅಂತ ರಾಮ ಕೇಳ್ತಾನೆ ವಸಿಷ್ಠರನ್ನು. ನಿಮ್ಮ ಶಿಷ್ಯನಾಗಿ, ಗುರು ವಸಿಷ್ಠರ ಶಿಷ್ಯನಾಗಿ ಗತಿಸಿದ ತಂದೆ, ಆ ತಂದೆಯ ಮಾತು ಅದು. 14 ವರ್ಷದ ವನವಾಸ, ಭರತನಿಗೆ ರಾಜ್ಯ ಎನ್ನುವಂಥದ್ದು, ನಾನು ಅದನ್ನು ಹೇಗೆ ನಡೆಸ್ತೇ ಇರಲಿ? ಅಲ್ಲಿಯೇ ರಾಮ ಹೇಳುವಂಥದ್ದು, ಎಷ್ಟು ವ್ಯಾಭಾವ ಪುತ್ರಾಹ, ಬಹಳಷ್ಟು ಮಕ್ಕಳನ್ನು ಪಡ್ಕೊಳ್ಬೇಕು, 1, 2 ಅಲ್ಲ, ಹೆಚ್ಚು ಮಕ್ಕಳನ್ನು ಪಡ್ಕೊಳ್ಬೇಕು. ಯಾಕಂದರೆ ಯಾರಾದರೂ ಒಬ್ಬನಾದರೂ ಗಯಗೆ ಹೋಗಿ ಅನ್ನೋ ಶ್ರಾದ್ದವನ್ನು ಮಾಡಿ ಅನು ತೇಷಾಂ ವೈ ಸಮವೇತಾನ ಯದ್ಯೇಕೋಪಿ ಗಯಾಂ ಬ್ರಜೇತ್, ಒಬ್ಬನಾದರೂ ಋಣ ತೀರಿಸುವ ಪ್ರಯತ್ನವನ್ನು ಮಾಡಿ ಅನು ಅಂಥದ್ದದು ಅಂತ ಈ ಪಿತೃಋಣ ಮಾತೃಋಣ ಎನ್ನುವಂಥದ್ದು. ಹಾಗಾಗಿ ನಮಗೆ ಈ ಭಿಕ್ಷೆ ಏಕೆ ತುಂಬ ವಿಶೇಷ ಅಂತ ಅನಿಸ್ತಾ ಇದೆ ಅಂದರೆ, ಇದು ತಂದೆ ತಾಯಿಯರ ಸ್ಮರಣೆಯಲ್ಲಿ, ತಂದೆಯ ಸ್ಮರಣೆಯಲ್ಲಿ ಮತ್ತು ತಾಯಿಗಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಹಾಗಾಗಿ ನಮಗೆ ಇದು ತುಂಬ ವಿಶೇಷ ಅಂತ ಅನಿಸ್ತದೆ. ಇಲ್ಲಿರುವ ನಾವೆಲ್ಲರೂ ಕೂಡ ಇದನ್ನು ಪಾಲನೆ ಮಾಡಬೇಕು. ಹೌದು, ಕೋಪ ಬಂದಾಗ ಒಂದು ಮಾತು ಹೇಳಿರ್ಬೋದು, ಒಂದು ಏಟು ಕೊಟ್ಟಿರ್ಬೋದು ಸಮಯ ಬಂದಾಗ, ಅಥವಾ ಎಲ್ಲೋ ಆಸ್ತಿ ವಿಭಾಗ ಆಗುವಾಗ ಯಾವುದೋ ಒಂದು ಮಗನಿಗೆ ಒಂದು ಸ್ವಲ್ಪ ಹೆಚ್ಚು ಸಿಕ್ಕಿರ್ಬೋದು, ಎಲ್ಲೋ ಒಂದು ಕಡೆ ನಮಗೆ ಪ್ರೀತಿ ಕಡಿಮೆ ಆದಂತೆ ಅನಿಸಿರ್ಬೋದು. ನೀವು ಪಟ್ಟಿ ಮಾಡಿ ಹೇಳಿ, ಒಂದು ಪುಸ್ತಕದಷ್ಟು ಪಟ್ಟಿ ಮಾಡಿ ಹೇಳಿ, ಇಂತಿಂಥ ತೊಂದರೆಗಳು ನಮ್ಮ ತಂದೆ ತಾಯಿಯಿಂದ ಆಗಿದೆ ನಮಗೆ ಅಂತ. ಆದರೆ ಅವರಿಂದಾದ ಉಪಕಾರ ಇದೆಲ್ಲಕ್ಕಿಂತ ತುಂಬ ದೊಡ್ಡದು, ಕಲ್ಪನೆಗೆ ಮೀರಿ ದೊಡ್ಡದು. ಅವರಿಂದ ಯಾವ ತೊಂದರೆ ನಮಗಾಗಿದ್ರು ಕೂಡ, ಎಂಥ ಒಂದು ಕೇಡು ನಿಮಗಾಗಿದ್ರು ಕೂಡ ನಿಮಗೆ ಆ ಉಪಕಾರವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ, ಜನ್ಮ ಕೊಟ್ಟ ಉಪಕಾರವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ದಾಟಬೇಕು ಅಂತ ಇದ್ದರೆ, ಈ ಭವಸಾಗರವನ್ನು ದಾಟಬೇಕು ಅಂತಿದ್ರೆ, ಅಥವಾ ಈ ಬದುಕಿನಲ್ಲಿ ಕಷ್ಟಗಳನ್ನು ದಾಟಬೇಕು ಅಂತಿದ್ರೆ, ನಮಗೆ ಅವರ ಆಶೀರ್ವಾದ ಬೇಕು, ತಂದೆ ತಾಯಿಯ ಆಶೀರ್ವಾದ ಬೇಕು, ಅದಿಲ್ಲದೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಸಂದರ್ಭವನ್ನು ಬಳಸಿಕೊಂಡು ನಿಮಗೆಲ್ರಿಗೂ ಹೇಳುವಂಥದ್ದು, ನಿಮಗೆ ತಂದೆ ತಾಯಿಯರಿದ್ದರೆ ಅವರ ಸೇವೆಯನ್ನು ಚೆನ್ನಾಗಿ ಮಾಡಿ, ಏನಿದ್ರೂ ಮರೆಯಿರಿ, ಸಣ್ಣ ಪುಟ್ಟ ವಿಷಯಗಳು ಏನಿದ್ರು ಕೂಡ ಮರೆಯಿರಿ, ಅವರ ಸೇವೆಯನ್ನು ಚೆನ್ನಾಗಿ ಮಾಡಿ. ತಂದೆಯಲ್ಲಿ ಜಗತ್ತಿನ ತಂದೆಯನ್ನು ನೋಡಿ, ತಾಯಿಯಲ್ಲಿ ಜಗಜ್ಜನನಿಯನ್ನು, ದುರ್ಗಾ ಪರಮೇಶ್ವರಿಯನ್ನು, ಲಲಿತಾ ತ್ರಿಪುರ ಸುಂದರಿಯನ್ನು ನೋಡಿ. ನೀವು ಅಲ್ಲಿ ಏನು ಸೇವೆ ಮಾಡ್ತೀರೋ ಅದೆಲ್ಲವೂ ಜಗತ್ತಿನ ತಂದೆ ತಾಯಿಗಳಿಗೆ ಸಲ್ಲುವಂಥದ್ದು. ಅದು ಅವರ ಉಪಕಾರಕ್ಕೆ ಇರುವುದಲ್ಲ, ನಿಮ್ಮ ಉದ್ಧಾರಕ್ಕೆ ಇರುವಂಥದ್ದು. ನಿಮಗೆ ಒಳ್ಳೆಯದಾಗ್ತದೆ. ಪಾಪ ತಾಯಿಗೆ ಹುಷಾರಿಲ್ಲ ಅಂತ ನೀವು ಸೇವೆ ಮಾಡೋದಲ್ಲ, ನೀವು ಉದ್ಧಾರ ಆಗ್ತೀರಿ, ಅದಕ್ಕೋಸ್ಕರ ಸೇವೆ ಮಾಡುವಂಥದ್ದು. ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದರೆ ಮಾಡುವಂಥದ್ದು ಸರಿಯೇ, ತಪ್ಪು ಅಂತಲ್ಲ. ಆದರೆ ನಿಮಗೆ ದೇವರಿಗೆ ಮುಟ್ಟಿತೋ ಇಲ್ವೋ ಗೊತ್ತಾಗೋದಿಲ್ಲ ಅಂತ. ಆ ಯೋಗ್ಯತೆ ನಮಗಿಲ್ಲೇ ಹೊತ್ತು, ದೇವರಿಗೆ ಮುಟ್ಟುವಂತೆ ಪೂಜೆ ಮಾಡುವಂಥ ಯೋಗ್ಯತೆ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಮುಟ್ಟುತ್ತದೆ ನೋಡಿ ಅಂತ, ನೀವು ಕೊಟ್ಟಿದ್ದನ್ನು ಸ್ವೀಕಾರ ಮಾಡ್ತಾರೆ ಅವರು. ಹಾಗಾಗಿ ಇದ್ದರೆ, ನಿಮ್ಮ ಪುಣ್ಯವಶಾತ್ ಅವರು ಇದ್ದರೆ ಅವರ ಸೇವೆಯನ್ನು ತುಂಬ ಒಳ್ಳೆ ರೀತಿಯಿಂದ ಮಾಡಿ, ಇಲ್ಲದಿದ್ದರೆ ಅವರ ಶ್ರಾದ್ದವನ್ನಾದರೂ ಒಳ್ಳೆ ರೀತಿಯಿಂದ ಮಾಡಿ. ಮಾಡ್ತಾ ಇಲ್ಲ ನಾವು ಇವತ್ತು. ಸತ್ಯ ಏನು ಅಂದರೆ ಶ್ರಾದ್ದವನ್ನು ಸರಿಯಾಗಿ ಮಾಡ್ತಾ ಇಲ್ಲ. ನಾವು ಶ್ರಾದ್ದ ಮಾಡದೇ ಇರೋದು ಅಂದರೆ ಅರ್ಥ ಏನು ಅಂದರೆ, ನಮ್ಮ ಕಾಲಿನ ಮೇಲೆ ನಾವು ಕಲ್ಲು ಹಾಕ್ಕೊಳ್ತಾ ಇರುವಂಥದ್ದು, ನಮ್ಮ ತಲೆ ಮೇಲೆ ನಾವು ಕಲ್ಲು ಹಾಕ್ಕೊಡ್ತಾ ಇರುವಂಥದ್ದು. ಯಾರು ಪಿತೃಕಾರ್ಯವನ್ನು ಸರಿಯಾಗಿ ಮಾಡ್ತಾ ಇಲ್ವೋ ಅವನಿಗೆ ಯಾವ ಒಳ್ಳೆಯದು ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಮುಂದೆ ಶ್ರೇಯಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ, ಆ ಕುಟುಂಬಕ್ಕೆ ಮುಂದೆ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪಿತೃಕಾರ್ಯಗಳನ್ನು ಬಿಡಬಾರ್ದು, ಮತ್ತು ಮಾಡುವಂತೆ ಮಾಡಬೇಕು. ಪಿತೃಕಾರ್ಯಗಳನ್ನು ಹೇಗೋ ಮಾಡಿ ಮುಗಿಸುವುದಲ್ಲ. ನೀವು ಒಂದು ಪೂಜೆಯನ್ನು ಅಥವಾ ಇನ್ನೊಂದು ಕಾರ್ಯವನ್ನು ಸ್ವಲ್ಪ ಆಚೀಚೆ ಮಾಡಿದರೂ ಕೂಡ ಮಾಡಿದರೂ ಕೂಡ ಇದನ್ನು ಹಾಗೆ ಮಾಡುವಂತೆ ಇಲ್ಲ. ಪಿತೃಕಾರ್ಯವನ್ನು ಯಥಾವತ್ತಾಗಿ ಹೇಗೆ ಶಾಸ್ತ್ರ ಹೇಳಿದೆಯೋ ಹಾಗೆ ಮಾಡಬೇಕು, ತುಂಬ ವ್ಯವಸ್ಥಿತವಾಗಿ ಮಾಡಬೇಕು, ಮಡಿಯಾಗಿ ಮಾಡಬೇಕು, ಅದನ್ನು ಹಾಗೆ ಮಾಡುವಂಥದ್ದಿದೆ. ಹಾಗಾಗಿ ಆ ಮಾತಾ ಪಿತೃಗಳ ಸೇವೆಗೆ ಒಂದು ಪ್ರೇರಣೆಯನ್ನು ಕೊಡಬೇಕು ಅಂತ ನಮ್ಗೆ ಅನಿಸ್ತದೆ ನಿಮಗೆಲ್ಲರಿಗೂ. ಅದಕ್ಕೋಸ್ಕರ ಏನಾದರೂ ಮಾಡಿ, ಕೊನೆಯ ಪಕ್ಷ ಗುರುಗಳ ಆಶೀರ್ವಾದವನ್ನು ಕೇಳಿ ಇವತ್ತು ಏನಾದರೂ ನಿಮಗೆ ಬೇಸರ ತಂದೆ ತಾಯಿಯರ ಬಗ್ಗೆ ಇದ್ದರೆ ಅದನ್ನು ಮರೆತು ಬಿಡಿ ಇವತ್ತೇ. ಯಾಕಂದ್ರೆ ಮನಸ್ಸಲ್ಲಿ ಇಟ್ಕೊಂಡ್ರು ಕೂಡ ಅದು ಒಳ್ಳೇದಲ್ಲ ಅದು ಅಂತ. ಏನಾದರೂ ಬೇಸರ ನಿಮಗಿದ್ರೆ ಯಾವುದಾದ್ರೂ ಕಾರಣಕ್ಕೆ ಇವತ್ತೇ ಬಿಟ್ಟು ಬಿಟ್ಟಿದ್ದಾನೆ, ಬಿಟ್ಟಿದ್ದರಿಂದ ನಿಮ್ಗೆ ಒಳ್ಳೇದಾಗ್ತದೆ, ಅಷ್ಟರಿಂದ ಒಳ್ಳೇದಾಗ್ತದೆ. ಯಾಕೆಂದರೆ ಆ ಬೇಸರ ಇಟ್ಕೊಂಡಿದ್ರೆ ಅದು ನಮಗೇ ಹಾನಿಯನ್ನು ಮಾಡ್ತದೆ. ಹಾಗಾಗಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, 3 ಕೂಡಿದೆ ಇಲ್ಲಿ. ತಂದೆ ತಾಯಿಯರ ಸಲುವಾಗಿ ಗುರು ಭಿಕ್ಷೆ ಅಂತ.
ತಂದೆ ತಾಯಿಯರ ಸಲುವಾಗಿ ಮಾತೃದೇವೋಭವ, ಪಿತೃದೇವೋಭವ, ಗುರುಭಿಕ್ಷೆ ಅಂತ ಆಚಾರ್ಯ ದೇವೋಭವ, 3 ಸೇರಿದೆ ಇಲ್ಲಿ. ತ್ರಿವೇಣಿ ಸಂಗಮದ ಹಾಗೆ 3 ಕೂಡಿ ಬಂದಿದೆ. ಹಾಗಾಗಿ ಆ ಸಮಯದಲ್ಲೂ ಕೂಡ ಮಾಣಿಮಠಕ್ಕೆ ಬನ್ನಿ, ಮಾಣಿಮಠದಲ್ಲಿ ಕಾರ್ಯಕ್ರಮ ಇದೆ, ಅಲ್ಲಿ ನಾಡಿದ್ದು ಇಂಥದ್ದಿದೆ ಅಂದರೆ ಅಲ್ಲೇ ಮನಸ್ಸು ಪೂರ್ತಿ ಇದು ಸಂತೋಷ ಕೊಡುವಂಥದ್ದು. ಹೀಗೆ ಸೇವೆ ಮಾಡಿದಾಗ ನಮಗೆ ಸೇವೆ ಫಲ ಕೊಡುವಂಥದ್ದು. 3 ಕೂಡಿ ಬಂದಿರತಕ್ಕಂಥದ್ದು. ಗುರು ಸಾಹಿಬೆಯನ್ನು ಕೂಡ ಇಲ್ಲಿ ತಾನು ಸ್ವರ್ಣ ಭಿಕ್ಷೆಯನ್ನು ಮಾಡಿದರೆ ಇನ್ನೂ ಅನೇಕ ಶಿಷ್ಯರು ಸ್ವರ್ಣ ಭಿಕ್ಷೆಯನ್ನು ಮಾಡ್ಬೋದು, ಮಾಡಲಿಕ್ಕೆ ಪ್ರೇರಣೆ ಕೊಡ್ಬೋದು. ಅದರಿಂದಾಗಿ ಮಠಕ್ಕೆ ಒಂದಿಷ್ಟು ಆರ್ಥಿಕ ಚೇತನೆ ಬರ್ಬೋದು. ಮಠದ ಕಾರ್ಯಗಳಿಗೆ ಮಠಕ್ಕೆ ಬರುವಂಥದ್ದಲ್ಲ, ಇದು ಪೂರ್ತಿ ಹೋಗುವಂಥದ್ದು ಗುರುಕುಲಕ್ಕೆ. ಇಲ್ಲಿ ಏನು ಬಂದರೂ ಕೂಡ ಪೂರ್ತಿ ಗುರುಕುಲಕ್ಕೆ ಹೋಗುವಂಥ, 1 ರೂಪಾಯಿ ಬಿಡದೆ ಪೂರ್ತಿ ಗುರುಕುಲಕ್ಕೆ ಅದು ಹೋಗುವಂಥದ್ದು. ಹಾಗಾಗಿ ಆ ಕಳಕಳಿ ಇದೆಯಲ್ಲ, ಅದೆಲ್ಲ ತುಂಬ ಖುಷಿ ಕೊಡುವಂಥದ್ದು. ಇದು ಆಚಾರ್ಯ ದೇವೋಭವಕ್ಕೆ ಸಲ್ಲುವಂಥದ್ದು, 3ನೇದ್ದು ಅದಕ್ಕೆ ಸಲ್ಲುವಂಥದ್ದು ಎಂಬುದಾಗಿ ನಾವು ಭಾವಿಸ್ತೇವೆ. ಹಾಗಾಗಿ ಈ ಗುರುಭಿಕ್ಷೆಗೆ ತುಂಬ ತೂಕ ಇದೆ, ತುಂಬ ಅರ್ಥ ಇದೆ. ಕಾಲ ಎತ್ತೆತ್ತಲೂ ಸಾಗ್ತಾ ಇದೆ. ನಮಗೆ ತಂದೆಯದ್ದು ನೆನಪಿಲ್ಲ, ಜಗತ್ತಿನ ತಂದೆಯದ್ದು ನೆನಪಿಲ್ಲ, ತಾಯಿಯದ್ದು ನೆನಪಿಲ್ಲ, ಜಗತ್ತಿನ ತಾಯಿಯದ್ದು ಕೂಡ ನೆನಪಿಲ್ಲ. ಎಲ್ಲವನ್ನೂ ಮರೆತು ನಾವು ಕತ್ತಲಲ್ಲಿ ಮುಂದೆ ಸಾಗ್ತಾ ಇದ್ದೇವೆ. ಮುಂದೆ ಏನಿದೆ ಅಂತಲೇ ಗೊತ್ತಿಲ್ಲ, ಹೋಗ್ತಾ ಇರುವ ದಾರಿ ಯಾವುದು ಅಂತ ಗೊತ್ತಿಲ್ಲ, ಅಂಧಕಾರದ ಕಡೆಗೆ ನಾವು ಸಾಗ್ತಾ ಇದ್ದೇವೆ. ನಮಗೆಲ್ಲ ಆ ಗುರು ಹೃದಯದ ಆಳದಲ್ಲಿ ಬೆಳಗುವಂಥ ಆ ಗುರು ತತ್ವ ನಮಗೆಲ್ಲ ಪ್ರೇರಣೆ ಕೊಡಲಿ, ನಮಗೆ ಸರಿಯಾದ ದಾರಿಯನ್ನು ತೋರಿಸಲಿ. ಇವತ್ತು ಬಿತ್ತಾ ಇರುವಂಥ ಪಶ್ಚಿಮದ ಬಿರುಗಾಳಿ ಇದೆಯಲ್ಲ, ಪಶ್ಚಿಮದಿಂದ ಬಂದಿರೋ ಬಿರುಗಾಳಿ, ಅಲ್ಲಿ ಯಾರೂ ನೆಮ್ಮದಿಲಿಲ್ಲ ಇವತ್ತು ಪಶ್ಚಿಮದಲ್ಲಿ. ಆದರೆ ಇಲ್ಲಿಗೆ ಬಂದಿದೆ ಆ ಬಿರುಗಾಳಿ ಪಶ್ಚಿಮದಿಂದ. ಇಲ್ಲಿ ಎಲ್ಲವೂ ಹಾರಿ ಹೋಗ್ತಾ ಇದೆ ಬಿರುಗಾಳಿಯಲ್ಲಿ. ನಮ್ಮ ಪಾರಂಪರಿಕವಾದ ಎಲ್ಲ ಆಚರಣೆಗಳು, ಎಲ್ಲ ಕುರುಹುಗಳು, ಎಲ್ಲ ಸತ್ಸಂಪ್ರದಾಯಗಳು ಎಲ್ಲವೂ ಕೂಡ ಈ ಗಾಳಿಗೆ ತೂರಿ ಹಾರಿ ಹೋಗ್ತಾ ಇದೆ ಅಂತ. ಗುರುವೇ ನಮ್ಮನ್ನು ಕಾಪಾಡಬೇಕು, ಮತ್ತೇನಲ್ಲ ನಮಗೆಲ್ಲ ಒಳ್ಳೆ ಮನಸ್ಸನ್ನು ಕೊಡಬೇಕು ಎಂಬುದಾಗಿ ಈ ಸಮಯದಲ್ಲಿ ಆಶಿಸುವಂಥದ್ದು. ಈ ಕುಟುಂಬಕ್ಕೆ ಇದು ಪರೀಕ್ಷಾ ಕಾಲ. ಈ ಕಳೆದ ಕಾಲ ಏನಿದೆ ಪರೀಕ್ಷಾ ಕಾಲ ಅಂತ. ಅಪಘಾತವೋ, ಅನಾರೋಗ್ಯವೋ, ಇನ್ನೊಂದು ನಾನಾ ರೀತಿಯಿಂದ ಕುಟುಂಬ ಕ್ಲೇಶಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ಸಂದರ್ಭ. ಸತ್ತು ಪರೀಕ್ಷೆ ನಡೀತಾ ಇರೋ ಸಂದರ್ಭ ಅಂದರೆ ತಪ್ಪೇನೂ ಇಲ್ಲ. ಭೂಕಂಪ ಆದಾಗ ಪರ್ವತಗಳು ಕೂಡ ಕೊಂಚ ಅಲ್ಲಾಡ್ತವಂತೆ, ಮರಗಿಡಗಳು ಬುಡಮೇಲೆ ಆಗಿಬಿಡ್ತವೆ, ಅಥವಾ ಮನೆಗಳೆಲ್ಲ ಒದರಿ ಹೋಗ್ಬೋದು ಭೂಕಂಪ ಆದಾಗ. ಆದರೆ ಮಹಾಪರ್ವತಗಳು ಕೂಡ ಭೂಕಂಪ ಆದಾಗ ಕೊಂಚ ಅಲ್ಲಾಡ್ತವಂತೆ ಅಂತ. ಇದು ಈ ಕುಟುಂಬ ಒಂದು ಪರ್ವತದಂಥ ಕುಟುಂಬವೇ ಹೌದು, ಬಹಳ ಗಟ್ಟಿ, ಬಹಳ ದೃಢ, ತುಂಬ ಧೈರ್ಯ, ಸಾಹಸ ಅಥವಾ ಶಕ್ತಿ ಇರ್ತಕ್ಕಂಥ ಕುಟುಂಬವೇ ಹೌದು. ಆದರೂ ಕೂಡ ಒಮ್ಮೆ ಅಲ್ಲಾಡುವಂತೆ ಇರ್ತಕ್ಕಂಥ ಅಂಥ ಒಂದು ಕಷ್ಟ ಪರಂಪರೆ ಸಾಲಾಗಿ ಬರ್ತಾ ಇರುವಂಥ ಸಂದರ್ಭ ಇದು ಅಂತ. ಯಾಕೆಂದರೆ ನಮಗೆ ಹತ್ತಿರದಲ್ಲಿ ಗೊತ್ತು, ಕಷ್ಟ ಬಂದಾಗ ಬೇಗ ಗೊತ್ತಾಗೋದು ನಮಗೆ, ಇಲ್ಲಿ ಇಂಥ ತೊಂದರೆ ಬಂದಿದೆ ಅನ್ನೋದು ಗೊತ್ತಾಗುವಂಥದ್ದು ನಮಗೆ ಆಗೋದ್ರಿಂದ ನಾವು ಚೆನ್ನಾಗಿ ಬಲ್ಲೆವು ಇಲ್ಲಿಯ ಸಂದರ್ಭ ಏನು ಅಂತ. ಹಾಗಾಗಿ ಈ ಸಮಯದಲ್ಲಿ ಸ್ವರ್ಣ ಭಿಕ್ಷೆ ಇಲ್ಲಿ ನೆರವೇರಿದೆ. ಈ ಸ್ವರ್ಣ ಭಿಕ್ಷೆ ಆ ಕಷ್ಟ ಪರಂಪರೆಗೆ ಒಂದು ಮುಕ್ತಾಯವನ್ನು ಹಾಡಲಿ ಎಂಬುದಾಗಿ ನಾವು ಆಶಿಸುವಂಥದ್ದು. ಇಲ್ಲಿಗದು ಒಂದು ಘಟ್ಟ ಮುಗಿದು ಮುಂದೆ ಶುಭದ ಕಾಲ ಪ್ರಾರಂಭ ಆಗುವಂತೆ ಆಗಲಿ, ಉಳಿತನ ಕಾಲ ಪ್ರಾರಂಭ ಆಗುವಂತೆ ಆಗಲಿ ಎಂಬುದಾಗಿ ನಾವು ಆಶಿಸುವಂಥದ್ದು. ಹಾಗಾಗಿ ಎರಡೂ ಆಗಬೇಕು. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ. ರಾಮ ಆಪತ್ತುಗಳನ್ನು ಪರಿಹಾರ ಮಾಡ್ತಾನೆ, ಎಲ್ಲ ಆಪತ್ತುಗಳು, ಇಡೀ ಕುಟುಂಬದನ್ನು ನಾನು ಹೇಳುವಂಥದ್ದು, ಒಬ್ಬೊಬ್ಬರದ್ದು ಒಂದೊಂದು ಇರ್ಬೋದು, ಎಲ್ಲ ಆಪತ್ತುಗಳು ಪರಿಹಾರ ಆಗಬೇಕು. ದಾತಾರಂ ಸರ್ವಸಂಪದಾಂ, ಸಂಪತ್ತುಗಳು ಪ್ರಾಪ್ತಿ ಆಗಬೇಕು. ಅಲ್ಲಿ ಸರ್ವಸಂಪದಾಂ ಅಂತ ಹೇಳಿದೆ ಅಲ್ಲಿ. ಯಾಕೆಂದರೆ ಸಂಪತ್ತು ಅನ್ನೋದು ಕೇವಲ ಹಣದ ರೂಪದಲ್ಲಿ, ಚಿನ್ನದ ರೂಪದಲ್ಲಿ ಮಾತ್ರ ಇರುವಂಥದ್ದಲ್ಲ. ಮಕ್ಕಳು ಸಂಪತ್ತು, ಆರೋಗ್ಯವೂ ಸಂಪತ್ತು, ನೆಮ್ಮದಿಯೂ ದೊಡ್ಡ ಸಂಪತ್ತು. ನಿಧಿ ಇದು ನೆಮ್ಮದಿ ಅಂದರೆ, ನಾವು ಅದನ್ನು ಹಾರೈಸುವಂಥದ್ದು. ಈ ಮನೆಗೆ ದೇವರು ಭೌತಿಕವಾದ ಸಂಪತ್ತನ್ನು, ಸಾಮಾನ್ಯ ಸಂಪತ್ತು ಅಂತ ಯಾವುದನ್ನು ಕರೀತಾರೋ ಅಂಥ ಸಂಪತ್ತನ್ನು ಕೊಟ್ಟಿದ್ದಾನೆ, ಏನು ಕೊರತೆ ಇಲ್ಲ. ಆದರೆ ಉಳಿದ ಸಂಪತ್ತುಗಳನ್ನು ಕೊಡಲಿ, ವಂಶ ವೃದ್ಧಿ ಆಗಲಿ, ಆರೋಗ್ಯ ಬರಲಿ, ಇನ್ನಿತರ ತಾಪತ್ರಯಗಳೆಲ್ಲ ನಿವಾರಣೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ಆಶಿಸುವಂಥದ್ದು. ಹಾಗಾಗಿ ಈ ಸ್ವರ್ಣ ಭಿಕ್ಷೆಯ ಸಂದರ್ಭದಲ್ಲಿ ಸ್ವರ್ಣ ಸದೃಶವಾದ ಸಂತತಿಯನ್ನು ಹಾರೈಸ್ತೇವೆ ನಾವು ಈ ಒಂದು ಕುಟುಂಬಕ್ಕೆ. ಮತ್ತು ಅಂಥ ಚಿನ್ನದಂಥ ಶರೀರ, ಚಿನ್ನದಂಥ ಆರೋಗ್ಯ, ಅದನ್ನು ಕೂಡ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ. ಅದೊಂದಿದ್ದರೆ ಎಲ್ಲವನ್ನೂ ಮಾಡ್ಬೋದು. ಆರೋಗ್ಯ ಒಂದಿದ್ದರೆ
ಮತ್ತೆಲ್ಲವನ್ನೂ ಸಾಧನೆ ಮಾಡ್ಬೋದು. ನಾರಾಯಣ ಹೇಳಿದ ಹಾಗೆ ಆರೋಗ್ಯ ಇಲ್ದಿದ್ರೆ ಏನಿದ್ದೇನೋ, ಉಸಿರೇ ಇಲ್ಲದೆ ಇದ್ದರೆ ಏನಿದ್ದೇನೋ. ಉಸಿರು ಕೊಟ್ಟಿದ್ದಕ್ಕೆ, ಉಸಿರು ನೆಟ್ಟಿದ್ದಕ್ಕೆ ದೇವರಿಗೆ ನಾವು ಕೃತಜ್ಞನಾಗಿರ್ಬೇಕು. ಇದೊಂದು ಇದೆಯಲ್ಲ ಅಂತ. ಜೊತೆಯಲ್ಲಿ ಆರೋಗ್ಯವಿದ್ದರೆ ಹೆಚ್ಚಿನ ಸಾಧನೆಯನ್ನು ಮಾಡ್ಬೋದು ಅಂತ. ಅದನ್ನೆಲ್ಲ ದೇವರು ಬೇಕಾದ ಹಾಗೆ ಕೊಡಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶಿಸ್ತೇವೆ. ಹಾಗೆ ಹೆಚ್ಚಿನ ಗುರು ಸೇವೆಗೂ ಆಶೀರ್ವಾದ. ಈ ತಲೆಮಾರಿಗೂ ಮುಂದಿನ ತಲೆಮಾರುಗಳಿಗೂ ಹೆಚ್ಚಿನ ಗುರು ಸೇವೆಗೆ ಹೆಸರಾಗಿರ್ತಕ್ಕಂಥ ಮನೆ ಇದು. ಈಗಂತೂ ತುಂಬ ಪ್ರಸಿದ್ಧಿ ಗುರು ಸೇವೆಗೆ ಇರ್ತಕ್ಕಂಥ ಒಂದು ಕುಟುಂಬ ಇದು. ಮಿಗಿಲಾದ ಗುರು ಸೇವೆಗೆ ಈಗ ಮತ್ತು ಮುಂದೆ ಅದು ಮಾಡಲಿಕ್ಕೆ ನಾವು ವಿಶೇಷವಾಗಿ ಈ ಸಮಯದಲ್ಲಿ ಆಶೀರ್ವಾದ ಮಾಡುವಂಥದ್ದು. ಹಾಗೆ ಕುಟುಂಬಕ್ಕೆ ಒಳ್ಳೆಯದಾಗಲಿ, ನಿಮಗೂ ಎಲ್ರಿಗೂ ಒಳ್ಳೆಯದಾಗಲಿ. ಈ ಗಡಿಬಿಡಿಯಲ್ಲೂ ಕೂಡ ನಿಮ್ಮನ್ನು ಹೇಗೋ ಕರೆದು ನೀವು ಬಂದಿದ್ದೀರಿ ಅಥವಾ ಪ್ರೀತಿ ಇಟ್ಟು ಬಂದಿದ್ದೀರಿ. ನಿಮಗೂ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ರಾಮ ಕೊಡಬೇಕು. ಈ ಮನೆಗೆ ಇದ್ದಂತೆ ಅನೇಕ ಭಾಗ್ಯಗಳು ಈ ಮನೆಗೆ ಹೇಗಿದೆಯೋ ಅಂಥ ಭಾಗ್ಯಗಳನ್ನು ನಿಮಗೂ ಎಲ್ರಿಗೂ ಕೊಡಬೇಕು ಎಂಬುದಾಗಿ ಇನ್ನೊಂದು ಸಾರಿ ನಾವು ಭಾವಿಸಿ ಕೊನೆಯಲ್ಲಿ ಅದನ್ನು ಇನ್ನೊಮ್ಮೆ ನೆನಪಿಸ್ತೇವೆ. ನಾವು ದೇವರನ್ನು ಮರೆಯಬಾರದು, ಅದೇ ಮೂಲ ಎಲ್ಲಕ್ಕೂ. ಗುರುವನ್ನು ಮರೆಯಬಾರದು. ದೇವರ ಆಶೀರ್ವಾದ ಗುರುವಿನ ಮೂಲಕವೇ ನಮಗೆ ಪ್ರಾಪ್ತ ಆಗುವಂಥದ್ದು. ಅದು ದ್ವಾರ, ಅದು ಮುಚ್ಚಿ ಹೋದರೆ ದೇವರು ಇಲ್ಲ, ಏನೂ ಇಲ್ಲ. ಆಮೇಲೆ ಗುರು ಎಂಬ ದ್ವಾರ ಮುಚ್ಚಿ ಹೋದರೆ ಗುರುವಿನ ಸ್ಮರಣೆ ಮಾಡಬೇಕು, ಗುರುವಿಗೆ ಶರಣಾಗಬೇಕು. ಆಮೇಲೆ ನಮ್ಮ ತಂದೆ ತಾಯಿಯಂದಿರು, ಹಿರಿಯರು, ಅವರನ್ನು ದೇವರಂತೆ ಗುರುಗಳಂತೆ ನೋಡಬೇಕು. ದೋಷ ಎಣಿಸ್ಬಾರ್ದು, ಅವರಲ್ಲಿ ಕ್ಲೇಶವನ್ನು ಎಣಿಸ್ಬಾರ್ದು. ಸೇವೆ ಮಾಡಬೇಕು. ಸೇವೆ ಮಾಡಿ ರಾಮ ನಮಗೆ ತೋರಿಸಿದ್ದು ಇದೆ, ಕೃಷ್ಣ ನಮಗೆ ತೋರಿಸಿದ್ದು ಇದೆ ಅಂತ ಸೇವೆ ಮಾಡಿ ನಮ್ಮ ಈ ಜೀವನದ ಕಷ್ಟಗಳಿಂದಲೂ ಪಾರಾಗಬೇಕು ಮತ್ತು ಭವಸಾಗರದಿಂದಲೇ ನಾವು ಪಾರಾಗುವಂತೆ ಆಗಬೇಕು ಎಂಬುದಾಗಿ ಈ ಸಮಯದಲ್ಲಿ ಆಶಿಸ್ತೇವೆ. ಎಲ್ಲರಿಗೂ ಶ್ರೇಯಸ್ಸಾಗಲಿ. ಈ ಕುಟುಂಬದಲ್ಲಿ ಸ್ವರ್ಣ ಭಿಕ್ಷೆ ಅಂತ ಅನೇಕ ಕಾರ್ಯಗಳು ಮತ್ತೆ ನಡೀತಾ ಇರಲಿ, ಮುಂದುವರಿಕೆಯಲ್ಲಿ ಮುಂದೆ ಕೂಡ ನಡೆಯೋದಕ್ಕೆ ಬೇಕಾಗುವಂಥ ಮುಂದುವರಿಕೆ ಇಲ್ಲಿ ಏರ್ಪಡಲಿ. ಮತ್ತು ಎಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತರಿಗೂ ಸಕಲ ಸನ್ಮಂಗಲಿಗೂ ಸಕಲ ಶ್ರೇಯಸ್ಸನ್ನು ಪ್ರಭು ಶ್ರೀರಾಮ ಕೊಡಲಿ. ಎಲ್ಲರಿಗೂ ಒಳಿತಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ